ಮಂಗಳೂರಿನಲ್ಲಿ ದೈವಸ್ಥಾನಕ್ಕೆ ಸೇರಿರುವಂತ ಕಟ್ಟಡ ಧ್ವಂಸ ಮಾಡಲಾಗಿದೆ. ಕೊಂಡಾಣದ ಪಿಲಿಚಾಮುಂಡಿ ದೈವಸ್ಥಾನಕ್ಕೆ ಸೇರಿದಂತ ಕಟ್ಟಡ. ಮಂಗಳೂರಿನಲ್ಲಿ ದೈವಸ್ಥಾನಕ್ಕೆ ಸೇರಿದಂತ ಕಟ್ಟಡ, ಕೊಂಡಾಣದ ಪಿಲಿಚಾಮುಂಡಿ ದೇವಸ್ಥಾನಕ್ಕೆ ಸೇರಿದಂತ ಕಟ್ಟಡ, ನೂತನವಾಗಿ ನಿರ್ಮಿಸ್ತಾ ಇದ್ದಂತ ನೂತನ ಭಂಡಾರ ಮನೆ, ಇದನ್ನ ನೆಲಸಮ ಮಾಡಲಾಗಿದೆ. ಜೆಸಿಬಿ ಮೂಲಕ ಕಿಡಿಗೇಡಿಗಳು ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಕ್ಷೇತ್ರ ಅಂದರೆ ಬಹಳ ಹೆದರಿಕೆಯ ಕ್ಷೇತ್ರ. ಇಲ್ಲಿ ಸಾಧಾರಣ ಈ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಬಂದು 1952ಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇದೆ. ಅದರ ಮೊದಲೇ ಮೆಡ್ರಾಸ್ ಗೌರ್ಮೆಂಟ್ ಇರುವಾಗ 1931ರಲ್ಲಿ ಈ ಒಂದು DC ಬಂದು ಸೀಸ್ ಮಾಡಿದರು. ಅವರ ಫ್ಯಾಮಿಲಿಯೊಳಗೆ ಬಂದು ಅದಕ್ಕೆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ದೇವಸ್ಥಾನ. ಅದು ಬಹಳ ಇಲ್ಲಿ ಇಂಪ್ರೂವ್ಮೆಂಟು ಇತ್ತೀಚೆಗೆ ತುಂಬ ಮಾಡಿದ್ದೇವೆ. ಕಳೆದ ವರ್ಷ ನಾವು ಒಂದು 2 ಕೋಟಿಯದ್ದು ಮೇಲ್ಪಟ್ಟು ನಾವು ಕೆಲವು ನಮಗೆ ಧನ ಸಹಾಯ ಹಾಗೆಯೇ ನಮಗೆ ವಸ್ತು ರೂಪದಲ್ಲಿ ಇದರಲ್ಲಿ ಸಮಾಧಾನದಲ್ಲಿ ಒಟ್ಟು ನಾವು ಅದಕ್ಕೆ 2 ಕೋಟಿಯಿಂದ ಕೆಲಸ ಮಾಡಿದ್ದೇವೆ. ಒಂದು ಕೆಲಸ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದದ್ದು ಒಂದು ಉಳಿದಿತ್ತು, ಅದು ಭಂಡಾರ ಮನೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪೃಥ್ವಿರಾಜ್, ಈಗ ನಾವು ಗಮನಿಸ್ತಾ ಇದ್ದೀವಿ ಭಂಡಾರ ಮನೆಯ ಕಟ್ಟಡವನ್ನ ನೆಲಸಮ ಮಾಡಿದ್ದಾರೆ. ಏನಿದು 2 ಬಣದ ನಡುವೆ ಏನಾದರೂ ಕಿತ್ತಾಟ ಇದೆಯಾ? ಏನಾಗ್ತಿದೆ ಅಲ್ಲಿ? ಖಂಡಿತ ಅವಿನಾಶ್, ತುಳುನಾಡಿನ ಪುರಾಣ ಪ್ರಸಿದ್ಧ ದೈವಸ್ಥಾನ ಇದಾಗಿರುತ್ತೆ. ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಉದ್ದಿನಾಥ ದೇವಸ್ಥಾನಕ್ಕೆ ಸೇರಿದಂತಹ ಇದು ಹೊಸ ಭಂಡಾರದ ಮನೆ. ಏನು ಇಲ್ಲಿ ಮೂಲ ಭಂಡಾರದ ಮನೆ ಮತ್ತೆ ಈ ಇನ್ನೊಂದು 2 ಬಣಗಳ ನಡುವೆ ಇಲ್ಲಿ ಸಾಕಷ್ಟು ಒಂದು ವ್ಯತ್ಯಾಸಗಳಾಗಿತ್ತು. ಸೊ ಅದರಿಂದ ಒಂದು 15 ಕೋಟಿ ರೂಪಾಯಿಂದ ಒಂದು ಪ್ರಾಪರ್ಟಿಯಲ್ಲಿ ಇದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವ್ಯಾಜ್ಯಗಳು ಅಲ್ಲಿ ನಡೀತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಹೊಸ ಭಂಡಾರದ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ರು. ಅಂದ್ರೆ ಈಗೇನು ಆ ಕಟ್ಟಡ ಆಗಿದೆ, ಧ್ವಂಸವಾಗಿರುವಂತಹ ಕಟ್ಟಡ ಏನಿದೆ ಅದು ಹೊಸ ಭಂಡಾರದ ಮನೆ ಆಗಿರುತ್ತೆ. ಸೊ ಅದನ್ನ ಸಪರೇಟ್ ಆಗಿ ನಿರ್ಮಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿ JCBಗಳನ್ನ ತಂದು ಸಂಪೂರ್ಣವಾಗಿ ಡೆಮಾಲೇಷನ್ ಮಾಡಿರುವಂತದ್ದು. ಸದ್ಯಕ್ಕೆ ಅದನ್ನ 2 ಬಣದಲ್ಲಿ ಯಾರು ಮಾಡಿರುವಂತದ್ದು ಗೊತ್ತಾಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಬಣದ ಮೇಲೆ ಇನ್ನೊಂದು ಬಣ ಆರೋಪವನ್ನ ಕೂಡ ಈಗ ಸದ್ಯಕ್ಕೆ ಮಾಡಿದೆ. ಸದ್ಯಕ್ಕೆ ಪೊಲೀಸ್ ಠಾಣೆ ಮೆಟ್ಲೆ ಇರುವಂತದ್ದು ಪ್ರಕರಣ. ಯಾಕೆಂತ ಹೇಳಿದ್ರೆ ಎಷ್ಟೋ ಇಂಥ ಪ್ರಕರಣಗಳು ದೈವಸ್ಥಾನಗಳಲ್ಲಿ ತೀರ್ಮಾನ ಆಗ್ತಾ ಇದ್ದಂಥದ್ದು ಈಗ ಪೊಲೀಸ್ ಠಾಣೆ ಮೆಟ್ಲೆ ಇರಿದೆ. ಸದ್ಯಕ್ಕೆ ಅಲ್ಲಿನ ಸ್ಥಳಕ್ಕೆ ತಹಶೀಲ್ದಾರ್ ಪುಟ್ಟರಾಜು, ಕೋಟೆಕಾರು ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಆನಂದ್ ಮತ್ತೆ ACP ಧನ್ಯ ನಾಯಕ್ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಉಳ್ಳಾಳ ಪೊಲೀಸರು ಅಲ್ಲಿ ಏನು 2 ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ 2 ಬಣಕ್ಕೆ ಸೇರುವಂತಹ ಗಲಾಟೆ ಆಗಿರೋದ್ರಿಂದ ಏನಾದ್ರೂ ಗಲಾಟೆ ವಿಕೋಪಕ್ಕೆ ಹೋಗ್ಬೋದು, ಏನಾದ್ರೂ ಗಲಾಟೆಗಳು ಸಂಭವಿಸಬಹುದು ಅಂತ ಹೇಳಿ ಈಗ ಪೊಲೀಸರು ಅಲ್ಲಿ ಏನು 2 KSRP ತುಕಡಿಗಳನ್ನ ನಿಯೋಜಿಸಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ವ್ಯಾಜ್ಯಗಳಿರುವಂತದ್ದು. ಸೊ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಘಟನೆ ಆಗಿರುವಂತದ್ದು. ಅವಿನಾಶ್, ಧನ್ಯವಾದ ಪೃಥ್ವಿ. ಸೊ ಇದೀಗ ನೀವು ನೋಡ್ತಿರುವಂತಹ ಕಟ್ಟಡ 2 ಬಣಗಳ ನಡುವೆ ಇರುವಂತಹ ವ್ಯಾಜ್ಯ. ಈ ದೈವಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ 8ರಂದು ನೂತನ ಭಂಡಾರ ಮನೆಗೆ ಶಿಲಾನ್ಯಾಸ ಆಗಿತ್ತು. ದಾನಿಗಳ ದೇಣಿಗೆಯಿಂದ ಭಂಡಾರದ ಮನೆಯನ್ನು ನಿರ್ಮಿಸ್ತಾ ಇದ್ರು. ಈಗ ಸದ್ಯಕ್ಕೆ 2 ಬಣಗಳ ಈ ಕಿತ್ತಾಟದಿಂದ ಈ ಕಟ್ಟಡವನ್ನು ಧ್ವಂಸ ಮಾಡಿದ್ದಾರೆ.